ಈ ಮನುಷ್ಯ ದಿನಾ ತನ್ನ ಸೈಕಲ್ ಮೇಲೆ ಯಾರಾದರೂ ಒಬ್ಬ ಹುಡುಗನ್ನ ಗೋಣಿ ಚೀಲದಲ್ಲಿ ತುಂಬಿಕೊಂಡು ಈ ಫ್ಯಾಕ್ಟರಿಗೆ ತರ್ತಾ ಇದ್ದ. ಆಮೇಲೆ ಅವನ ಹತ್ರ ಸರಿಯಾಗಿ ವಿಚಾರಣೆ ಮಾಡಿ ಅವನನ್ನ ಸಾಯಿಸಿ ಆ ಹೆಣನ ರೈಲ್ವೆ ಟ್ರ್ಯಾಕ್ ಮೇಲೆ ಬಿಸಾಕ್ತಾ ಇದ್ದ. ಆದ್ರೆ ಪೊಲೀಸ್ನವರು ಆ ಗೋಣಿ ಚೀಲದ ಬಗ್ಗೆ ಕೇಳಿದಾಗ ಅದರಲ್ಲಿ ಹೊಲಕ್ಕೆ ಬೇಕಾದ ಗೊಬ್ಬರ ಇದೆ ಅಂತ ಹೇಳಿ ಅಲ್ಲಿಂದ ಎಸ್ಕೇಪ್ ಆಗ್ತಿದ್ದ. ಮತ್ತೆ ಆ ಪಾಪಿ ಹುಡುಗರನ್ನ ಫ್ಯಾಕ್ಟರಿಗೆ ಎತ್ಕೊಂಡ್ ಬಂದು ಚಿತ್ರಹಿಂಸೆ ಕೊಡ್ತಾ ಇದ್ದ. ಆದ್ರೆ ಒಂದು ದಿನ ಪೊಲೀಸ್ನವರಿಗೆ ಅವನ ಗೋಣಿ ಚೀಲದ ಮೇಲೆ ಇದ್ದ ರಕ್ತ ನೋಡಿ ಡೌಟ್ ಶುರುವಾಗುತ್ತೆ. ಅದಕ್ಕೆ ಅವರು ಆತನ ಹತ್ರ ಹೋಗಿ ಚೀಲನ ಚೆಕ್ ಮಾಡ್ತಾರೆ. ಆದ್ರೆ ಅದ್ರೊಳಗೆ ಗೊಬ್ಬರ ಬಿಟ್ರೆ ಬೇರೆ ಏನೂ ಇರಲ್ಲ. ಆದ್ರೆ ಅಲ್ಲಿಂದ ಒಂದು ಸೀಕ್ರೆಟ್ ಜಾಗಕ್ಕೆ ಹೋದ್ಮೇಲೆ ಆ ಮನುಷ್ಯ ಬಿಕ್ಕಿ ಬಿಕ್ಕಿ ಅಳೋಕೆ ಶುರು ಮಾಡ್ತಾನೆ. ಅಸಲಿಗೆ ಕೆಲವು ತಿಂಗಳ ಹಿಂದೆ ಈತ ತನ್ನ ಮಗಳಿಗೆ ಒಳ್ಳೆ ಎಜುಕೇಶನ್ ಕೊಡ್ಸೋಕೆ ಅಂತ ಸಿಟಿಯ ಒಂದು ಕಾಲೇಜಿಗೆ ಕಳಿಸಿರ್ತಾನೆ. ಆದ್ರೆ ಅಲ್ಲಿ ಕೆಲವು ಕಾಮುಕ ಹುಡುಗರ ಕೆಟ್ಟ ಕಣ್ಣು ಇವಳ ಮೇಲೆ ಬೀಳುತ್ತೆ. ಆ ಹುಡುಗರು ರಾತ್ರಿ ಹೊತ್ತು ಕದ್ದು ಮುಚ್ಚಿ ಹಾಸ್ಟೆಲ್ ಒಳಗೆ ನುಗ್ಗಿ ಬಾತ್ರೂಮ್ ನಲ್ಲಿ ಒಂದು ಸೀಕ್ರೆಟ್ ಕ್ಯಾಮೆರಾ ಇಟ್ಬಿಡ್ತಾನೆ. ಇದರಿಂದ ಹುಡುಗಿಯ ಎಲ್ಲಾ ವಿಡಿಯೋ ರೆಕಾರ್ಡ್ ಆಗೋಗತ್ತೆ. ಆಮೇಲೆ ಆ ವಿಡಿಯೋ ಇಟ್ಕೊಂಡು ಅವಳನ್ನ ಬ್ಲಾಕ್ ಮೇಲ್ ಮಾಡೋಕೆ ಶುರು ಮಾಡ್ತಾರೆ. ಈ ಅವಮಾನ ತಡೆಯೋಕಾಗದೆ ಆ ಹುಡುಗಿ ಟ್ರೈನ್ ಮುಂದೆ ಜಿಗಿದು ಪ್ರಾಣ ಬಿಡ್ತಾಳೆ. ಅದಕ್ಕೇನೆ ಆ ಅಪ್ಪ ತನ್ನ ಮಗಳ ಸಾವಿಗೆ ಕಾರಣ ಆದ ಆ ಹುಡುಗರನ್ನ ಹುಡುಕಿ ಈ ತರ ಸೇಡು ತೀರಿಸ್ಕೊಳ್ಳಕ್ಕೆ ಡಿಸೈಡ್ ಮಾಡಿರ್ತಾನೆ.